ಪಾಂಡ ವೆಯ್ಟ್ ಲಾಸ್ ಮಾಡಿ ಮತ್ತೆ ದಪ್ಪ ಆಗ್ಬಿಟ್ಟಿದ್ದೀನಿ. ಬಟ್ ಎಗ್ ಜಾಸ್ತಿ ತಿಂತಾ ಇದ್ದೀನಿ. ಪ್ರೋಟೀನ್, ಎಗ್ ಇಸ್ ಪ್ರೋಟೀನ್. ಬೆಳ್ಳುಳ್ಳಿ ಕಬಾಬ್ ಇಲ್ಲ ಅಂದರು ಇದರಲ್ಲಿ ಸಿಕ್ಕಾಬಟ್ಟೆ ಬೆಳ್ಳುಳ್ಳಿ ಯಾಕೆ ಮಾಡಿದ್ದೀನಿ. ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಈಟಿಂಗ್ ಪಾಂಡ ರಿಸರ್ವೇಷನ್ ಪಿಂಟು ಮಾತಾಡ್ತಾ ಇದ್ದೀನಿ. ಸೊ ಬೆಲ್ ಡೆಕೋರೇಷನ್ ಎಲ್ಲ ನೋಡ್ಬಿಟ್ಟು ಮದುವೆ ಆಗ್ತಾ ಇದ್ದೀನಿ ಅನ್ಕೊಳ್ಬೇಡಿ, ಮದುವೆ ಏನಾಗ್ತಾ ಇಲ್ಲ. ಬಟ್ ಇವತ್ತು ನಾನು ಬಂದು ನಮ್ಮ ಮೈಸೂರಿನ ಒನ್ ಆಫ್ ದ ಓಲ್ಡೆಸ್ಟ್ ಆ್ಯಂಡ್ ತುಂಬ ಪಾಪ್ಯುಲರ್ ಆಗಿರೋ ಮಾಯಾಸ್ ಕಿಂಗ್ಸ್ ಕೋರ್ಟಲ್ಲಿ ಇದ್ದೀನಿ. ಮಾಯಾಸ್ ಕಿಂಗ್ಸ್ ಕೋರ್ಟಲ್ಲಿ ಬಂದು ಒಂದು ರೆಸ್ಟೋರೆಂಟ್ ಸೆಕ್ಷನ್ ಇದೆ, ಗುಡ್ಲಾಸ್ ಫಿಶ್ ಲ್ಯಾಂಡ್ ಅಂತ ಹೇಳ್ಬಿಟ್ಟು. ಇಲ್ಲಿ ಚೆಟ್ಟಿನಾಡ್ ಫುಡ್ ಫೆಸ್ಟಿವಲ್ ಅಂತ ಕಂಡಕ್ಟ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಬಂದು ಕಂಪ್ಲೀಟ್ ಆಗಿ ಒಂದು ಚೆಟ್ಟಿನಾಡ್ ಬೇಸ್ ಫುಡ್ ಸರ್ವ್ ಮಾಡ್ತಾರೆ. ಬುಫೆ ಅಲ್ಲ, ಬುಫೆ ಅಂತ ಅನ್ಕೊಳ್ಬೇಡಿ, ಅಲಾಕಾಟೆ ಮೆನು. ನಿಮಗೆ ಯಾವ್ಯಾವುದು ಚೆಟ್ಟಿನಾಡ್ ಫುಡ್ ಟೇಸ್ಟ್ ಮಾಡಬೇಕು ಅಂತ ಇರುತ್ತೆ ಅದನ್ನು ಆರ್ಡರ್ ಮಾಡ್ತಿರ್ಬೋದು. ಚೆಟ್ಟಿನಾಡ್ ಫುಡ್ ಇಸ್ ಬೇಸಿಕಲಿ ತಮಿಳ್ನಾಡು ಸ್ಟೈಲ್ ಫುಡ್ಡು. ಸೊ ಆ ಥರ ಇರುತ್ತೆ. ಸೊ ಈಗ ಹೋಗ್ಬಿಟ್ಟು ಒಳಗಡೆ ಏನೇನು ಮೆನು ಇದೆ ನೋಡೋಣ. ತುಂಬ ದಿನಗಳ ನಂತರ ಸಿಕ್ಕಿದ್ದೀನಿ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ಸ್ವಲ್ಪ ಕಮ್ಮಿ ಆಕ್ಟಿವ್ ಇದ್ದರು, ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ಡೈಲಿ ರೀಲ್ಸ್ ಆಗ್ತಾ ಇರ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಸೊ ಈಗ ಹೋಗ್ಬಿಟ್ಟು ಒಳ್ಳೆ ಬ್ಯಾಟಿಂಗ್ ಆಡೋಣ. ಬನ್ನಿ, ಲೆಟ್ಸ್ ಗೋ. ಚಳಿ ಮಳೆಗೆ ಖಾರವಾದ ಊಟ ಬಿಸಿಯಾಗಿ ಟ್ರೈ ಮಾಡೋಣ. ಲೆಟ್ಸ್ ಗೋ. ಆಲ್ ರೈಟ್. ಸೊ ಕಿಂಗ್ಸ್ ಕೋರ್ಟ್ ಒಳಗಡೆ ಬಂದು ಚೆಟ್ಟಿನಾಡ್ ಫುಡ್ ಫೆಸ್ಟಿವಲ್ದು ಒಂದಷ್ಟು ಫುಡ್ ಐಟಮ್ಸ್ ತಗೊಂಡಿದ್ದೀನಿ. ಒಂದು ಕಡೆಯಿಂದ ಹೇಳ್ಬೇಕಾದ್ರೆ ಚಿಕನ್ ಚೆಟ್ಟಿನಾಡ್ ಚಿಲ್ಲಿ ಇದೆ, ಚೆಟ್ಟಿನಾಡ್ ಎಗ್ ಫ್ರೈ, ಮಶ್ರೂಮ್ ಚೆಟ್ಟಿನಾಡು ದೋಸೆ ಅಥವಾ ಅವ್ರ ಕಡೆ ಖಾಲಿ ದೋಸೆ, ನೀಲಗಿರಿ ಚಿಕನ್ನು, ಚೆಟ್ಟಿನಾಡ್ ಬಿರಿಯಾನಿ, ಕೋಳಿ ಕೊಳಂಬು ಅಂದರೆ ಬೇಸಿಕಲಿ ಕೋಳಿ ಸಾರು, ಇಡಿಯಪ್ಪಂ ಜೊತೆಗೆ ಕೀಮಾ ಫ್ರೈ. ಇಲ್ಲಿ ಬಂದು ರಸಮ್ ಇದೆ ಮತ್ತು ಕಾಂಪ್ಲಿಮೆಂಟ್ರಿಯಾಗಿ ಒಂದು ಬೂಂದಿ ಸೂಪ್ ಕೊಟ್ಟಿದ್ದಾರೆ. ಸೊ ಈಗ ಎಲ್ಲಿಂದ ಶುರು ಮಾಡೋಣ? ಇಡಿಯಪ್ಪಂ ಮತ್ತು ಕೀಮಾ ಗೊಜ್ಜಿಂದ ಸ್ಟಾರ್ಟ್ ಮಾಡೋಣ. ಸೊ ಇಡಿಯಪ್ಪಂ ಹಾಕೊಂಡು ಕೀಮಾ ಗೊಜ್ಜು. ಸೊ ಕೀಮಾ ಗೊಜ್ಜು ಬಂದು ಮಟನ್ ಅಲ್ಲ, ಚಿಕನ್ ಕೀಮಾ ಗೊಜ್ಜು. ಈಗ ನಾವು ಒಂಚೂರು ಇಡಿಯಪ್ಪಂನ ತಗೊಂಡು ಚಿಕನ್ ಕೀಮಾ ಗೊಜ್ಜು ಜೊತೆ ಹಾಕಿ ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ಲೆಟ್ಸ್ ಟ್ರೈ. ಯೂಶುವಲ್ ಆಗಿ ಮಟನ್ ಕೀಮಾ ಗೊಜ್ಜು ತಿಂದು ಅಭ್ಯಾಸ. ಚಿಕನ್ ಕೀಮಾ ಗೊಜ್ಜು ಯುನೀಕ್ ಆಗಿದೆ, ಸ್ಪೈಸಿ ಆಗಿದೆ. ಎರಡು ಫ್ಲೇವರ್ಸ್ ಗೊತ್ತಾಗುತ್ತೆ. ಒಂದು ಖಾರ, ಎರಡನೇದು ಕರಿಬೇವಿನ ಸೊಪ್ಪು. ಸೊ ಇದರದೇ ಫ್ಲೇವರ್ ಜಾಸ್ತಿ. ಆ್ಯಂಡ್ ಚಿಕನ್ ಬಂದು ಚೆನ್ನಾಗಿ ಮ್ಯಾಶ್ ಮಾಡಿದ್ದಾರೆ. ಚಿಕನ್ದು ಟೆಕ್ಸ್ಚರ್ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟು ಮಶ್ರೂಮ್ ಚೆಟ್ಟಿನಾಡು. ನೋಡೋಕೆ ಆಲ್ಮೋಸ್ಟ್ ಒಳ್ಳೆ ಚಿಕನ್ ಗೀರೋ ಸರ ಸಾಕತ್ತು ತುಪ್ಪ ಹಾಕಿ ಇಟ್ಟಿದ್ದಾರೆ. ಸೊ ಟ್ರೈ ಮಾಡೋಣ. ಬಟನ್ ಮಶ್ರೂಮ್ಸು ಮಸಾಲ ಹಾಕಿ ಟಾಸ್ ಮಾಡಿದ್ದಾರೆ. ಇದರಲ್ಲೂ ಅಷ್ಟೇ ಜಾಸ್ತಿ ಡಾಮಿನೇಟಿಂಗ್ ಫ್ಲೇವರ್ ಒಂದು ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಸಿಕ್ಕಾಪಟ್ಟೆ ಯೂಸ್ ಮಾಡಿದ್ದಾರೆ. ತಿನ್ಬೇಕಾದ್ರೆ ಮಶ್ರೂಮ್ದು ಜೆಲ್ಲಿ ಟೆಕ್ಸ್ಚರ್ ಇದ್ದರೆ ಈರುಳ್ಳಿದು ಕರುಮ್ ಕ್ರಂಚಿ ಟೆಕ್ಸ್ಚರು. ಬಟ್ ಗ್ರೇವಿ ಸ್ವಲ್ಪ ಬಿಟ್ ಆನ್ ವಾಟರಿ ಸೈಡ್. ನೆಕ್ಸ್ಟ್ ಹೋಗೋಣ ಚೆಟ್ಟಿನಾಡು ಎಗ್ ಫ್ರೈಗೆ. ಮಶ್ರೂಮು ಕಂಪೇರ್ ಮಾಡಿದ್ರೆ ಎಗ್ ಫ್ರೈ ಫ್ಲೇವರ್ಸು ರಿಚ್ ಆಗಿದೆ. ಮೇನ್ಲಿ ಬಿಕಾಸ್ ಇದರಲ್ಲಿ ಗೋಡಂಬಿ ಮತ್ತು ಒಣಗಿದ ಕೊಬ್ಬರಿನ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟಿದ್ದಾರೆ. ಸೊ ಆ ಫ್ಲೇವರ್ ಚೆನ್ನಾಗಿ ಗೊತ್ತಾಗುತ್ತೆ. ಪಾಂಡ ವೆಯ್ಟ್ ಲಾಸ್ ಮಾಡಿ ಮತ್ತೆ ದಪ್ಪ ಆಗ್ಬಿಟ್ಟಿದ್ದೀನಿ. ಬಟ್ ಎಗ್ ಜಾಸ್ತಿ ತಿಂತಾ ಇದ್ದೀನಿ. ಪ್ರೋಟೀನ್, ಎಗ್ ಇಸ್ ಪ್ರೋಟೀನ್. ಸೊ ನೆಕ್ಸ್ಟು ಚೆಟ್ಟಿನಾಡ್ ಚಿಕನ್ ಫ್ರೈ. ಸೊ ನಾನು ಹೇಳ್ತಿದ್ದು ಮೆಣಸಿನ್ಕಾಯಿಗಳು, ಕೊಬ್ಬರಿ ಎಲ್ಲ ಇಲ್ಲಿದೆ. ಸಿಕ್ಕಾಪಟ್ಟೆ ಬೆಳ್ಳುಳ್ಳಿ ಮತ್ತು ಕ್ಯಾಶ್ಯೂ ನಟ್ಸು. ಚಿಕನ್ ಸಾಫ್ಟಾಗಿದೆ, ಟ್ರೈ ಮಾಡುವ. ಸೊ ಇದರಲ್ಲಿ ಉದ್ದಕ್ಕಿರೋ ಬ್ಯಾಡಗಿ ಮೆಣಸಿನ್ಕಾಯಿ ಆ್ಯಸ್ ವೆಲ್ ಆಸ್ ಈ ಥರ ಪುಳ್ಳಕ್ಕಿರೋ ಮೆಣಸಿನ್ಕಾಯಿ ಎರಡೂ ಇದೆ. ಮತ್ತು ಇಲ್ಲಿ ನೋಡಿ ಕೊಬ್ಬರಿ. ಇದು ಆಯಿಲ್ನಲ್ಲಿ ಫ್ರೈ ಮಾಡ್ತಾರಲ್ಲ ಮಸಾಲಾಸ, ಆ ಟೈಮ್ನಲ್ಲೇ ಕೊಬ್ಬರಿಯಲ್ಲಿ ಹಾಕಿ ಹುರಿದಿರ್ತಾರೆ. ಈ ಬೆಳ್ಳುಳ್ಳಿ ಈರುಳ್ಳಿ ಜೊತೆ ಕೊಬ್ಬರಿನ ಹಾಕ್ಬಿಟ್ಟಿರ್ತಾರೆ. ತಿನ್ನುವಾಗ ಒಳ್ಳೆ ಕೋಕೋನಟಿ ಫ್ಲೇವರ್ ಇದೆ. ಬೆಳ್ಳುಳ್ಳಿ ಕಬಾಬ್ ಇಲ್ಲ ಅಂದರು ಇದರಲ್ಲಿ ಸಿಕ್ಕಾಬಟ್ಟೆ ಬೆಳ್ಳುಳ್ಳಿ ಹಾಕಿ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಏನು ಹೋಗೋಣ? ಐ ಥಿಂಕ್ ಫಸ್ಟು ಮೇನ್ ಕೋರ್ಸ್ ಶುರು ಮಾಡಿ ಆಮೇಲೆ ಸ್ಟಾರ್ಟರ್ಸಿಗೆ ಬಂದೆ. ದೋಸೆ, ಲೆಟ್ಸ್ ಟ್ರೈ ದೋಸೆ. ಖಾಲಿ ದೋಸೆ ಜೊತೆಗೆ ಒಂಚೂರು ನೀಲಗಿರಿ ಚಿಕನ್ ಲೆಗ್ ಪೀಸ್ ಹಾಕೋಣ.
ಏನೋ ಒಂದು ಸೈಡು ಕೋಳಿ ಕೊಳಂಬು. ಸೊ ನಾನು ನೀಲಗಿರೀಸಲ್ಲಿ ಒಂದು 7 ವರ್ಷ ಇದ್ದೆ, ಬಟ್ ಈ ಥರ ಡಿಶ್ ನಾನು ನೋಡಿಲ್ಲ. ಆ್ಯಕ್ಚುಲ್ ತಮಿಳಿಯನ್ಸ್ ಮನೇಲಿ ಮಾಡ್ತಾರೆ, ಬಟ್ ನಾನು ಇದ್ದಿದ್ದೆಲ್ಲ ಒಂಥರ ಕ್ರಾಸ್ ರೀಜನ್ ಅಲ್ವಾ, ಕರ್ನಾಟಕ ಫುಡ್ಡು, ತಮಿಳ್ನಾಡು ಫುಡ್ಡು, ಕೇರಳ ಫುಡ್ ಮಿಕ್ಸ್ ಆಗಿ ಅವ್ರದ್ದೇ ಒಂದು ಡಿಶಸ್ ಇರ್ತಿತ್ತು. ಸೊ ಈಗ ನಾವು ಟ್ರೈ ಮಾಡೋಣ ಖಾಲಿ ದೋಸೆ ವಿತ್ ನೀಲಗಿರಿ ಚಿಕನ್. ಮೇನ್ ಒಂಥರ ಟೊಮೆಟೊ ಬೇಸ್ಡ್ ಗ್ರೇವಿ, ಟೊಮೆಟೊ, ಈರುಳ್ಳಿ ಮತ್ತು ಸಿಕ್ಕಾಬಟ್ಟೆ ಕರ್ಬೇವಿನ ಸೊಪ್ಪು. ಐ ಥಿಂಕ್ ನೀವು ಒಗ್ಗರಣೆಗೂ ಹಾಕ್ತಾರೆ, ಮಸಾಲಾಗೂ ಆಡ್ಸ್ ಹಾಕಿರ್ತಾರೆ ಅನಿಸುತ್ತೆ. ನೋಡೋಕ್ಕೆ ರೆಡ್ಡಿಶ್ ಆಗಿದ್ದು, ಸ್ಪೈಸಿ ಇಲ್ಲ. ಸೊ ನೆಕ್ಸ್ಟ್ ಟ್ರೈ ಮಾಡೋಣ ಕೋಳಿ ಕೊಳಂಬು, ಅಂದರೆ ಕೋಳಿ ಸಾರು. ಅದೇ ನಮ್ಮ ನಾಟಿ ಸ್ಟೈಲ್ ಅಂತಾರಲ್ಲ, ಹಂಗೆ ಆ ಕಡೆದು ನಾಟಿ ಸ್ಟೈಲು. ಡಿಫ್ರೆನ್ಸ್ ಇಲ್ಲ ಎಕ್ಸೆಪ್ಟ್ ಫಾರ್ ದ ಫ್ಯಾಕ್ಟ್ ಚೆಟ್ಟಿನಾಡ್ ಡಿಶಸ್ ಅಂದಮೇಲೆ ಎಲೆ. ಲೆಗ್ ಪೀಸ್ ಟ್ರೈ ಮಾಡುವ. ಮಸಾಲ ಸಹ ಅದ್ಭುತವಾಗಿ ಹಿಡಿದಿದೆ. ಸೊ ನೆಕ್ಸ್ಟು ಚಿಕನ್ ಬಿರಿಯಾನಿ, ಎ.ಕೆ.ಎ ಚೆಟ್ಟಿನಾಡ್ ಬಿರಿಯಾನಿ. ಸೊ ಮೇಲ್ಗಡೆ ಬೇಜಾನ್ ಫ್ರೈಡ್ ಆನಿಯನ್ಸು ಮತ್ತು ಕ್ಯಾಶ್ಯೂ ನಟ್ಸ್ ಕಾಣಿಸ್ತಿದೆ. ಪೀಸಸ್ ಜಾಸ್ತಿ ಇದೆ, ರೈಸಸ್ ಆ್ಯಂಡ್ ಮಸಾಲಾಸ್ ಕೂಡ ಜಾಸ್ತಿ ಇದೆ. ಟ್ರೈ ಮಾಡೋಣ. ಬಿರಿಯಾನಿನಲ್ಲಿ ಲೆಗ್ ಪೀಸು, ಮೊಟ್ಟೆ ಎಲ್ಲ ಇದೆ. ಅದನ್ನು ತಿಂದರೆ ನಮ್ಮ ಹುಡುಗ ಮೇಲೆ ಹಾಕೊಂಡು ನಾನು ಹೊಡಿತಾನೆ. ಅದಕ್ಕೋಸ್ಕರ ಒಂದು ಲೆಗ್ ಪೀಸ್ ಆಲ್ರೆಡಿ ನಾನು ತಿಂದೆ, ಇನ್ನೊಂದು ಲೆಗ್ ಪೀಸ್ ಅವನಿಗೆ ಬಿಟ್ಬಿಡೋಣ. ಸೊ ಈಗ ನಾವು ಚೆಟ್ಟಿನಾಡ್ ಬಿರಿಯಾನಿನ ಟ್ರೈ ಮಾಡೋಣ. ಸೊ ಇದು ನೋಡ್ಲಿಕ್ಕೆ ಹೈದ್ರಾಬಾದಿ ಬಿರಿಯಾನಿಗೆ ರಿಸೆಂಬಲ್ ಆಗುತ್ತೆ. ಲಾಂಗ್ ಗ್ರೇನ್ ಬಾಸ್ಮತಿ ರೈಸು ಮತ್ತು ಕಲರ್ ಅಂದರೆ ಅದರಲ್ಲಿ 2-3 ಕಲರ್ ಇರುತ್ತೆ. ಇದರಲ್ಲಿ ಒಂದು ಬ್ರೌನಿಶು ಮತ್ತು ಒಂದು ವೈಟ್ ಕಲರ್ ರೈಸು, ಮೇಲ್ಗಡೆ ಫ್ರೈಡ್ ಆನಿಯನ್ಸ್ ಹಾಕಿರ್ತಾರೆ. ಫ್ರೈಡ್ ಆನಿಯನ್ಸ್ದು ಸ್ವಲ್ಪ ಸ್ವೀಟ್ ಟೆಕ್ಸ್ಚರು. ಸೊ ಲಾಸ್ಟಲ್ಲಿ ಬಿಗ್ ಬೈಟ್ ಟೈಮ್. ರೈಸು, ಪೀಸು, ಎಗ್ 3 ಇದೆ. ಈಗ ಒಂಚೂರು ಮೊಸರು ಬಜ್ಜಿ ಹಾಕೊಂಡು ಎಲ್ಲ ಸೇರಿಸಿ ಒಂದು ದೊಡ್ಡ ಬೈಟ್ ತಗೋಣ. ಸೊ ಇದೆಲ್ಲ ಬ್ಯಾಟಿಂಗ್ ಮಾಡಿ ನಿಮ್ಗೆ ಹೊರಗಡೆ ಸಿಗಲ್ಲ, ಯಾಕಂದರೆ ಹೊರಗಡೆ ಮಳೆ ಬರ್ತಾ ಇದೆ. ಮತ್ತು ಇದೇ ಜಾಗದಲ್ಲಿ ಬೂಂದಿ ಪಾಯಸ ಜೊತೆ ಸಿಗ್ತೀನಿ. ಟಾಟಾ. ಸೊ ಊಟ ಮಾಡಿ ಮುಗಿಸೋಷ್ಟರಲ್ಲಿ ಮಳೆ ನಿಲ್ತು, ಅದಕ್ಕೆ ಬೂಂದಿ ಪಾಯಸನ ಹೊರಗಡೆ ತಂದು ತಿಂತಾಯಿದ್ದೀನಿ. ಫಸ್ಟ್ ಟೇಸ್ಟ್ ಮಾಡೋಣ. ಬೂಂದಿ ಪಾಯಸ ಫುಲ್ಲು ಸ್ವೀಟ್ ಆಗಿದೆ. ಮೇಲ್ಗಡೆ ಟೂಟಿ ಫ್ರೂಟಿ ಎಲ್ಲ ಹಾಕಿದ್ದಾರೆ, ಮಸ್ತಿದೆ. ಸೊ ಫೈನಲಿ ಫುಡ್ ಬಗ್ಗೆ ಹೇಳಬೇಕಾದ್ರೆ, ಹಿಂದ್ಗಡೆ ನೋಡ್ತಾ ಇದ್ದೀರಾ ಕುಡ್ಲಾ ಸ್ಪೆಷಲ್ಯಾಂಡು. ನಾನು ಟ್ರೈ ಮಾಡಿದ್ರಲ್ಲಿ ಎಗ್ಗು, ಚಿಕನ್ನು ಮತ್ತು ಇಡಿಯಪ್ಪಂ ವಿತ್ ಕೀಮಾ ಗೊಜ್ಜು, ಇದೆಲ್ಲ ತುಂಬ ಚೆನ್ನಾಗಿತ್ತು. ಬಿರಿಯಾನಿ ವಾಸ್ ಗುಡ್. ಇನ್ನೇನು ಟ್ರೈ ಮಾಡಿದೆ, ದೋಸೆ ವಿತ್ ನೀಲಗಿರಿ ಚಿಕನ್ ಮಾತ್ರ ಎಕ್ಸಲೆಂಟ್. ಸೊ ನೀವು ಬನ್ನಿ, ಟ್ರೈ ಮಾಡಿ. ಕುಡ್ಲಾ ಸ್ಪೆಷಲ್ಯಾಂಡು ಎಲ್ರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಇನ್ ಕೇಸ್ ಗೊತ್ತಿಲ್ಲ ಅಂದರೆ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ಔಟ್ ಮಾಡಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಹೊಸ ಫುಡ್ ಜೊತೆ. Until then, signing out to Roshan, also known as Eating Panda. Bye bye.